ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಕಲಾವಿದರ ಶಿಕ್ಷಕರ ಸಮಿತಿ ವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಕಥಾ ಅಭಿಯಾನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನನ್ನ ಹೆಸರು ವೈಷ್ಣವಿ. ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಟ್ಟಾಡಿಯಲ್ಲಿ ಓದುತ್ತಿದ್ದೇನೆ. ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾನು ಇಂದು ಮಹಾಭಾರತದ ಒಂದು ಪಾತ್ರವಾದ ಅಕ್ಷಯ ಪಾತ್ರದ ಬಗ್ಗೆ ಹೇಳುತ್ತಿದ್ದೇನೆ. ಯುಧಿಷ್ಠಿರನು ಸೂರ್ಯದೇವನ ಬಳಿ ಅಕ್ಷಯ ಪಾತ್ರಕ್ಕಾಗಿ ಕೇಳಿದಾಗ ಸೂರ್ಯದೇವನು ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರವನ್ನು ಯುಧಿಷ್ಠಿರನಿಗೆ ಕೊಟ್ಟನು. ಈ ಅಕ್ಷಯ ಪಾತ್ರದ ವಿಶೇಷಣವೇನೆಂದರೆ ಅಕ್ಷಯ ಪಾತ್ರದಲ್ಲಿ ಎಂದಿಗೂ ಆಹಾರವೂ ಇರುತ್ತದೆ. ಆದರೆ ದ್ರೌಪದಿಯು ತನ್ನ ಊಟವನ್ನು ಮುಗಿಸಿದ ನಂತರ ಇದರಲ್ಲಿ ಆಹಾರವಿರುವುದಿಲ್ಲ. ಹೀಗೆ ಇದನ್ನು ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಬಳಸುತ್ತಿದ್ದರು. ಒಂದು ದಿನ ದುರ್ವಾಸರು ಮತ್ತು ಅವರ ಶಿಷ್ಯರು ಯುಧಿಷ್ಠಿರನ ಮನೆಯ ಕಡೆಗೆ ಬಂದರು. ದುರ್ವಾಸರು ಯುಧಿಷ್ಠಿರನ ಬಳಿ ನನಗೆ ಮತ್ತು ನನ್ನ ಶಿಷ್ಯಂದಿರಿಗೆ ಊಟದ ವ್ಯವಸ್ಥೆಯನ್ನು ಮಾಡು ಯುಧಿಷ್ಠಿರ ಎಂದರು. ಯುಧಿಷ್ಠಿರ ಗಾಬರಿಗೊಂಡನು, ಏಕೆಂದರೆ ಅವನ ಮನೆಯಲ್ಲಿ ಊಟವೇ ಇರಲಿಲ್ಲ. ದುರ್ವಾಸರು ಹಾಗೂ ಅವರ ಶಿಷ್ಯಂದಿರು ನದಿಯ ಕಡೆಗೆ ಹೋದರು. ಯುಧಿಷ್ಠಿರನು ತನ್ನ ಪತ್ನಿಯ ಬಳಿ ಬಂದು ಊಟಕ್ಕಾಗಿ ಕೇಳಿದನು. ದ್ರೌಪದಿಯು ಆ ಸಮಯದಲ್ಲಿ ಶ್ರೀಕೃಷ್ಣನನ್ನು ನೆನೆದಳು. ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ಅಕ್ಷಯ ಪಾತ್ರವನ್ನು ತನ್ನ ಕೈಗೆ ಕೊಡು ಎಂದು ಹೇಳಿದನು. ದ್ರೌಪದಿಯು ಹಾಗೆಯೇ ಅಕ್ಷಯ ಪಾತ್ರವನ್ನು ತಂದು ಶ್ರೀಕೃಷ್ಣನ ಕೈಗೆ ಕೊಟ್ಟಳು. ಶ್ರೀಕೃಷ್ಣ ಆ ಅಕ್ಷಯ ಪಾತ್ರವನ್ನು ಹತ್ತಿರದಿಂದ ನೋಡಲು ಪ್ರಾರಂಭಿಸಿದನು. ಅದರಲ್ಲಿ ಒಂದು ಅನ್ನದ ಕಾಳು ಇತ್ತು.